ಅಸಾಧ್ಯವನ್ನು ಸಾಧ್ಯವಾಗಿಸುವ ಸಾಧಕ. ಬೆಳಿಗ್ಗೆ ಎದ್ದು ಪುಣ್ಯವಂತ ಕಾಲೇಜಿಗೆ ಹೊರಟ. ದೇಹ ಮಾತ್ರ ಆತನಿಗೆ ಅರಿವೇ ಇಲ್ಲದಂತೆ ಆಶ್ರಮದ ಹಾದಿ ಹಿಡಿದಿತ್ತು. ಆಶ್ರಮದ ಮುಂದೆ ಹೋಗಿ ನಿಂತ ನಂತರ ಪುಣ್ಯವಂತ ತಾನು ಕಾಲೇಜಿನ ದಾರಿಯಲ್ಲಿ ಹೋಗುವುದನ್ನು ಬಿಟ್ಟು ಇಲ್ಲಿಗೇಕೆ ಬಂದಿದ್ದೇನೆ ಎನಿಸಿತು. ಆದರೆ ಇಲ್ಲಿಯವರೆಗೂ ಬಂದ ನಂತರ ಜ್ಞಾನಿಗಳನ್ನು ಭೇಟಿಯಾಗಿಯೇ ಹೋಗೋಣ ಎಂದು ತೀರ್ಮಾನಿಸಿದ. ಒಳ ಹೋಗುವುದಕ್ಕಿಂತ ಮೊದಲು ಒಂದು ಸಿಗರೇಟು ಸೇದಿ ಒಳ ಹೋಗಬೇಕೆಂದುಕೊಂಡು ಒಂದು ಸಿಗರೇಟು ಹಚ್ಚಿ ಹೊಗೆ ಬಿಡುತ್ತಿದ್ದ ಜ್ಞಾನಿಗಳು ಹೊರಬಂದರು. ಜ್ಞಾನಿಗಳನ್ನು ಕಂಡ ತಕ್ಷಣ ಪುಣ್ಯವಂತ ಸಿಗರೇಟನ್ನು ಕೆಳಗೆ ಎಸೆಯಲು ಕಾತುರ ಮಾಡಿದ. ಜ್ಞಾನಿಗಳು, ಎಸೆಯಬೇಡ, ನಾನು ಬಂದೆನೆಂದು ಸಿಗರೇಟನ್ನು ಎಸೆದ ಮಾತ್ರಕ್ಕೆ ಅದು ನಿನ್ನಿಂದ ಶಾಶ್ವತವಾಗಿ ದೂರ ಹೋಗಲು ಸಾಧ್ಯವೇ? ವಿನೀತ ಭಾವನೆ ಎಂಬುದು ಸದಾ ಒಂದೇ ರೀತಿಯಾಗಿರಬೇಕು. ನನ್ನ ಮುಂದೆ ವಿನೀತನಂತೆ ನಟಿಸಿದರೆ ಸಾಕಾಗುತ್ತದೆಯೇ ಎಂದರು. ಪುಣ್ಯವಂತನಿಗೆ ತಾನು ವಿನೀತನಂತೆ ನಟಿಸುತ್ತಿಲ್ಲ, ಈ ಜ್ಞಾನಿಗಳು ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳುತ್ತಿದ್ದಾರೆ ಎನಿಸಿತು. ತಪ್ಪು ತಿಳಿಯಬೇಡ, ಸದಾ ಒಂದೇ ರೀತಿಯಾಗಿ ಇರಬೇಕು ಎಂಬುದು ನನ್ನ ಉದ್ದೇಶ. ನಿನ್ನಿಂದ ಶಾಶ್ವತವಾಗಿ ದುಶ್ಚಟಗಳಿಂದ ದೂರವಾಗಲು ಸಾಧ್ಯವಾದರೆ ದೂರವಿರು, ಇಲ್ಲವಾದರೆ ಬೇಡ ಎಂದರು. ಪುಣ್ಯವಂತ ನಾನು ಸಿಗರೇಟು ಬಿಡದಿದ್ದರೆ ಜ್ಞಾನಿಗಳು ತನ್ನನ್ನು ಶಿಷ್ಯನೆಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎನಿಸಿ, ಗುರುಗಳೇ, ಖಂಡಿತವಾಗಿಯೂ ನಾನು ಇಂದಿನಿಂದಲೇ ಸಿಗರೇಟು ಸೇದುವುದನ್ನು ಬಿಡುತ್ತೇನೆ ಎಂದ. ಅಸಾಧ್ಯವಾದುದನ್ನು ಸಾಧಿಸಿದರೆ ನೀನೂ ಸಾಧಕನಾಗುವೆ. ಒಳ್ಳೆಯದಾಗಲಿ ಎಂದು ಆತನ ಭುಜ ತಟ್ಟುತ್ತಾ ಹೊರಗೆ ಹೋದರು. ಮರಳಿ ಬಂದ ಪುಣ್ಯವಂತ ಸಿಗರೇಟು ಸೇದಬಾರದು ಎಂದು ದೃಢ ನಿಶ್ಚಯ ಮಾಡಿದ. 1 ಗಂಟೆ ಕಳೆಯಿತು. ಮನಸ್ಸು ಹತೋಟಿಗೆ ಬರಲಿಲ್ಲ. ಸಿಗರೇಟು ಹಚ್ಚಿದ. 1 ಸಿಗರೇಟು ಸೇದಿ ಮತ್ತೆ 1 ಗಂಟೆ ನಿಯಂತ್ರಿಸಿದ. ನಂತರ ಮತ್ತೆ ಸಿಗರೇಟು ಹಚ್ಚಿದರೆ ಆಗ ಒಮ್ಮೆಯೇ 2 ಸಿಗರೇಟು ಬೇಕು ಎನಿಸಿತು. ಇದು ಅಷ್ಟು ಸುಲಭವಾಗಿ ನನ್ನಿಂದ ಹೋಗಲು ಸಾಧ್ಯವಿಲ್ಲ ಎಂಬ ತೀರ್ಮಾನಕ್ಕೆ ಬಂದ. ಕಠಿಣ ನಿರ್ಧಾರಗಳನ್ನು ಎಲ್ಲರೂ ತೆಗೆದುಕೊಳ್ಳುತ್ತಾರೆ, ಕಾರ್ಯರೂಪಕ್ಕೆ ತರುವವರು ವಿರಳ. ನಿನ್ನನ್ನು ನೀನು ಗೆದ್ದರೆ ವಿಶ್ವವನ್ನೇ ಗೆಲ್ಲಬಲ್ಲೆ. ಈ ಸತ್ಯ ಯೌವನವಿದ್ದಾಗಲೇ ಪುಣ್ಯವಂತನಿಗೆ ಅರ್ಥವಾಗಿದ್ದರೆ ಆತನ ಬದುಕಿಗೊಂದು ಅರ್ಥ ಬರುತ್ತಿತ್ತು. ಆದರೆ ಯೌವನವಿದ್ದಾಗ ಬದುಕು ಸಿನಿಮಾ ರೀತಿಯಲ್ಲಿ ಸಾಗುತ್ತದೆ ಎಂದು ಯೋಚಿಸುತ್ತಿದ್ದ ಪುಣ್ಯವಂತನಿಗೆ ಈಗ ನಾವು ಅಂದುಕೊಂಡಂತೆ ಏನೂ ನಡೆಯಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಗಿತ್ತು. ನಾವು ಅಂದುಕೊಂಡಂತೆ ಏಕೆ ನಡೆಯುವುದಿಲ್ಲ ಎಂಬ ಬಗ್ಗೆ ಬೇಸರವೂ ಮೂಡಿತು. ತಾನೊಂದು ಬಗೆದರೆ ದೈವವೊಂದು ಬಗೆದಿತ್ತು ಎಂಬಂತೆ ಪುಣ್ಯವಂತನ ಜೀವನದಲ್ಲಿ ಆತ ಅಂದುಕೊಂಡಿದ್ದು ಎಂದಿಗೂ ನಡೆಯಲಿಲ್ಲ. ಪುಣ್ಯವಂತ ಜ್ಞಾನಿಯನ್ನು ಭೇಟಿಯಾಗಬೇಕೆಂದು ತೀರ್ಮಾನಿಸಿ ಆಶ್ರಮದ ಕಡೆ ಹೆಜ್ಜೆ ಹಾಕುತ್ತಿದ್ದ. ಬದುಕಿನಲ್ಲಿ ತಾನು ಅಂದುಕೊಂಡಂತೆ ಏಕೆ ನಡೆಯುವುದಿಲ್ಲ ಎಂದು ಆ ಜ್ಞಾನಿಯನ್ನು ಕೇಳಬೇಕು ಎಂದುಕೊಂಡು ಯೋಚಿಸುತ್ತಾ ಕೈಯಲ್ಲಿದ್ದ ಸಿಗರೇಟನ್ನು ಎಸೆದು ಆಶ್ರಮದ ಒಳಗೆ ಹೋದ. ಜ್ಞಾನಿಗಳು ಎಂದಿನಂತೆ ತಮ್ಮ ಹಾಸಿಗೆಯ ಮೇಲೆ ದಿಂಬಿಗೆ ಒರಗಿ ಕುಳಿತಿದ್ದರು. ಅವರನ್ನು ನೋಡಿದ ತಕ್ಷಣ ಪುಣ್ಯವಂತನ ಮನಸ್ಸಿನಲ್ಲಿ ಶಾಂತಿ ಆವರಿಸಿತು. ಜ್ಞಾನಿಗಳು ಪುಣ್ಯವಂತನನ್ನು ನೋಡಿ, ನೀನು ಏನನ್ನು ಕೇಳಲು ಬಂದಿರುವೆ ಎಂಬಂತೆ ನೋಡಿದರು. ಜ್ಞಾನಿಗಳೇ, ಮನುಷ್ಯ ತಾನು ಅಂದುಕೊಂಡಂತೆ ಏಕೆ ನಡೆಯುವುದಿಲ್ಲ ಎನ್ನುತ್ತಿದ್ದಂತೆಯೇ ಜ್ಞಾನಿಗಳು ಏಕೆ ಸಾಧ್ಯವಿಲ್ಲ, ಇಲ್ಲಿ ಎಲ್ಲವೂ ನಾವು ಅಂದುಕೊಂಡಂತೆ ನಡೆಯಲು ಸಾಧ್ಯವಿದೆಯೇ ಎಂದರು. ಜ್ಞಾನಿಗಳ ಮಾತು ಕೇಳಿ ಪುಣ್ಯವಂತನಿಗೆ ಆಶ್ಚರ್ಯವಾಯಿತು. ಆತ ಮತ್ತೊಮ್ಮೆ ಅನುಮಾನಾಸ್ಪದವಾಗಿ ಅವರೆಡೆಗೆ ನೋಡಿದ. ಇಲ್ಲಿ ಎಲ್ಲವೂ ನಾವು ಅಂದುಕೊಂಡಂತೆ ನಡೆಯಲು ಸಾಧ್ಯವಿದೆ. ಆದರೆ ಅದಕ್ಕಿಂತ ಮೊದಲು ನಾವು ಅಂದುಕೊಂಡಂತೆ ನಡೆಯಲು ನಮ್ಮಿಂದ ಸಾಧ್ಯವಿರಬೇಕು ಎಂದರು. ಜ್ಞಾನಿಗಳ ಮಾತಿನ ಅರ್ಥ ಪುಣ್ಯವಂತನಿಗೆ ತಿಳಿಯಲಿಲ್ಲ. ಜ್ಞಾನಿಗಳೇ ವಿವರಿಸಿದರು. ಉದಾಹರಣೆಗೆ, ನಿನಗೆ ಎಲ್ಲವೂ ಗೊತ್ತು. ಈ ಪ್ರಪಂಚದಲ್ಲಿ ಹುಟ್ಟಿದ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂಬುದು ಗೊತ್ತಿರುತ್ತದೆ. ಆದರೆ ಆತನಿಂದ ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಪ್ರತಿಯೊಬ್ಬರೂ ತಮ್ಮ ಅಂತರ್ಯಕ್ಕೆ ಬೆಲೆ ಕೊಡಲು ಸಿದ್ಧರಿರುವುದಿಲ್ಲ. ಉದಾಹರಣೆಗೆ, ನೀನು ನಿನ್ನೆ ಇಲ್ಲಿ ಕುಳಿತಿದ್ದಾಗ ಸಿಗರೇಟು ಸೇದುವುದನ್ನು ಬಿಟ್ಟು ಬಿಡುತ್ತೇನೆ ಎಂದು ನಿರ್ಧಾರ ಮಾಡಿದೆ. ಆದರೆ ಎನ್ನುತ್ತಿದ್ದಂತೆಯೇ ಪುಣ್ಯವಂತನ ಮುಖ ಬಾಡಿತು. ತಾನು ಸಿಗರೇಟು ಸೇದಿ ಬಂದಿರುವ ವಾಸನೆ ಜ್ಞಾನಿಗಳಿಗೆ ಬಡಿದಿರಬೇಕು ಎಂದುಕೊಂಡ. ಆತನ ಮುಖಭಾವವನ್ನು ಗಮನಿಸಿದ ಜ್ಞಾನಿಗಳು ಮುಂದುವರಿಸಿದರು. ನನಗೆ ಈಗ ಯಾವುದೇ ವಾಸನೆ ಬಡಿದಿಲ್ಲ, ಆದರೆ ಯಾವುದೇ ದುಶ್ಚಟಗಳನ್ನು ಸುಲಭವಾಗಿ ಬಿಡಲು ಸಾಧ್ಯವಿಲ್ಲ ಎಂಬುದು ಸತ್ಯ. ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ನಾನು ಹೀಗೇ ಇರಬೇಕು ಎಂದು ಯೋಚಿಸುತ್ತಾನೆ. ಆದರೆ ಆತ ಅಂದುಕೊಂಡಂತೆ ತನ್ನ ಮನಸ್ಸನ್ನು ನಿಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಯಾರು ತಾನು ಅಂದುಕೊಂಡಂತೆಯೇ ತನ್ನ ಮನಸ್ಸನ್ನು ನಿಗ್ರಹಿಸುತ್ತಾನೋ ಅವನ ಜೀವನದಲ್ಲಿ ಎಲ್ಲವೂ ಆತ ಅಂದುಕೊಂಡಂತೆಯೇ ನಡೆಯಲು ಸಾಧ್ಯವಿದೆ ಎಂದು ಹೇಳಿ ಜ್ಞಾನಿಗಳು ಪುಸ್ತಕ ಓದಲು ಆರಂಭಿಸಿದರು. ಸ್ವಲ್ಪ ಹೊತ್ತು ಪುಣ್ಯವಂತ ಅಲ್ಲಿಯೇ ಕುಳಿತು ಯೋಚಿಸಲಾರಂಭಿಸಿದ. ಅವನಿಗೆ ತನ್ನ ಜೀವನದ ಚಿತ್ರ ಸ್ಪಷ್ಟವಾಗಿ ಅರ್ಥವಾಗತೊಡಗಿತು. ಮನಸ್ಸಿನ ನಿಗ್ರಹ ದೇವರನ್ನು ಒಲಿಸಿಕೊಳ್ಳುವುದಕ್ಕಿಂತ ದೊಡ್ಡ ತಪಸ್ಸು.